ಯಾರೋ ದಿಕ್ಕಿಲ್ಲ ಕೃಷ್ಣನ
ಸುಖವಾಗಿರಬೇಕು ಅಂತ ಬಯಸಿದರೆ ಬೆನ್ನ ಹಿಂದೆಯೇ ದುಃಖ ಬಂತು. ಹಾಗಾಗಿ ಶರೀರ ಮತ್ತು ಜೀವನ ಇದು ಹೆಂಗೆ ಬರುತ್ತೆ ಹಂಗೆ ಸ್ವೀಕಾರ ಮಾಡ್ತಿತ್ತು. ಅಂದರೆ ನಾವು ನಡೆದುಕೊಳ್ಳುವಂಥ ರೀತಿಗಳು ಶುದ್ಧವಾಗಿದೆ. ಒಮ್ಮೆ ಕಷ್ಟ ಬರುತ್ತೆ, ಒಮ್ಮೆ ಸುಖ ಬರುತ್ತೆ, ಎಲ್ಲವೂ ಭಗವಂತನ ಇಚ್ಛೆ ಅಂತ ಹೋಗ್ಬೇಕು ಅಷ್ಟೇ. ಇದು ಸಿದ್ಧಾರ್ಥವರಿಗೆ ಜಯಮ್ಮನವರಿಗೆ ಗೋಕರ್ಣ ಪುಣ್ಯಕ್ಷೇತ್ರದೊಳಗ ಬ್ರಾಹ್ಮಣ ಸಮುದಾಯ ಆದವರು ತಪ್ಪನ್ನು ಒಪ್ಪಿಕೊಂಡು ಅರಿವಾಗಿ ಗೋಕರ್ಣ ಲಿಂಗಕ್ಕೆ ಒಯ್ಯುತ್ತಿರುವಂತಹ ಆ ಎಡೆ ಪ್ರಸಾದವನ್ನು ಅಲ್ಲೇ ಭಾಗ ಮಧ್ಯದಲ್ಲಿ ಇರುವರೆ ಮಹಾತ್ಮರಾದ ಜಯಸಿದ್ಧರಿಗೆ ಮತ್ತು ಸಿದ್ಧಾರೂಢರಿಗೆ ಆ ಬ್ರಾಹ್ಮಣ ಇಬ್ಬರು ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ. ಅಪ್ಪ ನಮ್ಮ ತಪ್ಪಿನ ಅರಿವಾಯಿತು, ನೀವು ಊಟ ಮಾಡಿ ಸಂತೋಷಪಟ್ಟು ಆಶೀರ್ವಾದ ಮಾಡಿ ಹೋಗ್ರಿ ಅಂತ ಒಪ್ಕೊಳ್ತಾರೆ. ಆಗ ಸಿದ್ಧಾರೂಢರು ಜಯಪ್ಪವರು ಆನಂದದಿಂದ ಅನ್ನ ಪ್ರಸಾದವನ್ನು ಸವಿದು ಗೋಕರ್ಣದಿಂದ ನೇರವಾಗಿ ಎಲ್ಲಿಗೆ ಬರುತ್ತಾರೆ ಅಂದರೆ ಸಿದ್ಧಾರೂಢರು ಜಯಪ್ಪನವರಲ್ಲೇ ಉಳಿದು ಸಿದ್ಧಾರೂಢರು ಮತ್ತೆ ಅವರ ಸಂಚಾರ ಪ್ರಾರಂಭ ಆಯಿತು. ಉಳಿವಿಗೆ ಬರುತ್ತಾರೆ. ಚನ್ನಬಸವೇಶ್ವರ ಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹುಬ್ಬಳ್ಳಿ ಮಾರ್ಗವಾಗಿ ಪಂಢರೀಪುರ ಕಲ್ಯಾಣದ ಎಲ್ಲ ಶ್ರೇಷ್ಠ ಪುಣ್ಯ ಸ್ಥಳಗಳನ್ನು ವೀಕ್ಷಣೆಯನ್ನು ಮಾಡುತ್ತಾ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಒಂದಾಗಿರುವಂಥ ತ್ರ್ಯಂಬಕೇಶ್ವರನ ಪುಣ್ಯ ಸ್ಥಳಕ್ಕೆ ಬರುತ್ತಾರೆ. ತ್ರ್ಯಂಬಕೇಶ್ವರನ ದೇವಾಲಯವನ್ನು ದರ್ಶನ ಮಾಡಿ ಗೋದಾವರಿ ನದಿಯ ತೀರದಲ್ಲಿ ಸ್ನಾನವನ್ನು ಪೂರೈಸಿ ಧ್ಯಾನವನ್ನು ಮಾಡಿ ಗುಪ್ತ ಗುಹೆಯಲ್ಲಿ ಅರ್ಚನೆಯನ್ನು ಮಾಡುತ್ತಾ ಧ್ಯಾನಾಸಕ್ತರಾಗಿ ಅಂತರಂಗದಲ್ಲಿ ಮುಂದಿನ ಮಾರ್ಗವನ್ನು ಬಯಸ್ತಾರೆ. ಅವರಿಗೆ ಅಂತರಂಗದ ಧ್ಯಾನದೊಳಗೆ ಮುಂದಿನ ಮಾರ್ಗ ದ್ವಾರಕಾನಾಥಕ್ಕೆ ಹೋಗಬೇಕು ಅನ್ನುವಂಥ ದಾರಿ ದ್ವಾರಕೆಗೆ ಬರುತ್ತಾರೆ. ಆ ದ್ವಾರಕೆಯಲ್ಲಿ ದ್ವಾರಕನಾಥನ ಲಿಂಗವನ್ನು ದರ್ಶಿಸಿ ಕೊಡಿ ದ್ವಾದಶ ಜ್ಯೋತಿರ್ಲಿಂಗವನ್ನು ಅವರು ಸಂಪೂರ್ಣವಾಗಿ ದರ್ಶನವನ್ನು ಮಾಡ್ತಾರೆ. ಬೆಳ್ಳಿಗಟ್ಟಿ ಬಸವಂತ ಆಚಾರ್ಯರು ಈ ಪುರಾಣವನ್ನು ಬಂದವರು ಸಿದ್ಧಾರೂಢರ ಜೀವಿತದ ಅವಧಿಯೊಳಗೆ ಈ ನೆನಪಲ್ಲಿ ಈ ಪುರಾಣವನ್ನು ಬರೆದಿರುವಂಥ ಬೆಳ್ಳಿಗಟ್ಟಿ ಬಸವಂತ ಆಚಾರ್ಯರು ಸಿದ್ಧಾರೂಢರ ಜೀವಿತದ ಕಾಲದೊಳಗೆ ಅವರು 25 ವರ್ಷ ಅವರು ಸೇವಾ ಮಾಡ್ತಾರೆ. 25 ವರ್ಷ ಅವರು ಸೇವಾ ಮಾಡ್ತಾರೆ. ಹೀಗಾಗಿ ಸಿದ್ಧಾರೂಢರು ಯಾವ ಕ್ಷೇತ್ರಕ್ಕೆ ಹೋಗ್ಯಾರ, ಯಾವ ದೇವರ ದರ್ಶನ ಪಡೆದಾರ, ಇದೆಲ್ಲವನ್ನು ಸಿದ್ಧಾರೂಢರ ವಾಣಿ ಮುಖಾಂತರವಾಗಿ ತಿಳ್ಕೊಂಡೇ ಬಂದಿದ್ದೆ ಪುರಾಣವನ್ನು ಬೆಳ್ಳಿಗಟ್ಟಿ ಬಸವಂತ. ಇಡೀ ಅಖಂಡ ಭಾರತ ದೇಶವನ್ನು ಸಂಚಾರ ಮಾಡಿದರು ಸಿದ್ಧಾರೂಢರು. ಇನ್ನೂ ಬರ್ತದೆ ಋಷಿಕೇಶ, ಹರಿದ್ವಾರ ಎಲ್ಲ ಕಡೆ. ಇಂಥ ಜಾಗಕ್ಕೆ ಹೋಗಿಲ್ಲ ಅನ್ನೋದಿಲ್ಲ, ಕ್ಷೇತ್ರಕ್ಕೆ ಹೋಗಿಲ್ಲ ಅನ್ನೋದಿಲ್ಲ. ದ್ವಾರಕನಾಥನ ದರ್ಶನವನ್ನು ಪೂರೈಸಿಕೊಂಡು ಆ ದ್ವಾರಕಾ ಕ್ಷೇತ್ರದ ಪುಣ್ಯ ದೇವಾಲಯದ ಪ್ರಾಂಗಣದೊಳಗೆ ಅಲ್ಲಿರುವಂತಹ ಜ್ಞಾನಿಗಳಿಗೆ, ಮುಮುಕ್ಷುಗಳಿಗೆ, ಶ್ರೋತೃಗಳಿಗೆ ಅವರೆಲ್ಲರನ್ನ ಕರೆದು ಸಿದ್ಧಾರೂಢಂತಾರ ಬರೀಪ ಇದೊಂದು ಸುಯೋಗ. ದ್ವಾರಕನಾಥನ ಕ್ಷೇತ್ರದೊಳಗೆ ನಾವೆಲ್ಲ ಸಮ್ಮಿಲಿತರಾಗಿದ್ದೇವೆ. ಇಲ್ಲಿ ನಿಮಗೆ ಒಂದಿಷ್ಟು ಜ್ಞಾನದ ಮಾತನ್ನು ಉಪದೇಶ ಮಾಡ್ತೇನೆ, ಬರೀಪ ಬರೀ ಎಲ್ಲರನ್ನು ಕರೆದು ಆ ಕ್ಷೇತ್ರದೊಳಗೆ ಸಿದ್ಧಾರೂಢರು ಶಾಸ್ತ್ರವನ್ನು ಪ್ರಾರಂಭ ಮಾಡುವಾಗ ಸಿದ್ಧಾರೂಢರು ಆ ಎಲ್ಲ ಜನರಿಗೆ
ಮಾನವನಿಗೆ ಶಾಸ್ತ್ರ ಹೇಳುವಾಗ ಏನು ಮಾತು ಹೇಳಿದ್ರೆ ಈ ಜಗತ್ತು ಸುಳ್ಳದ ಅನ್ನುವಂಥದ್ದನ್ನು ಹೇಳಿದರು. ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಒಂದು ವೇದಾಂತ ವಾಕ್ಯವನ್ನು ಆಧಾರವಾಗಿಟ್ಕೊಂಡು ಈ ಜಗತ್ತು ಹಳ್ಳಿ ಹೋಗ್ತದೆ ಸುಳ್ಳದ ಅನ್ನುವಂಥದ್ದು ಹೇಳಿದ ಬಳಿಕ ಅದನ್ನ ಕೇಳುವ ಒಬ್ಬ ವ್ಯಕ್ತಿ ಎದುರು ಸಿದ್ಧಾರೂಢರಿಗೆ ಪ್ರಶ್ನೆ ಮಾಡಲ್ಲ, ಯಪ್ಪ ತಾವು ಜಗತ್ತು ಸುಳ್ಳಂದ್ರಿ, ಅದು ಹ್ಯಾಂಗ ಸುಳ್ಳಾಗ್ತದೆ? ಜಗತ್ತು ಹ್ಯಾಂಗ ಸುಳ್ಳಾಗತ್ತೆ? ದೇಹ ಹ್ಯಾಂಗ ಸುಳ್ಳಾಗತ್ತೆ? ಜಗತ್ತು ಹ್ಯಾಂಗ ಸುಳ್ಳಾಗತ್ತೆ? ದೇಹ ಎಲ್ಲವೂ ಗ್ರಹಿಸ್ತದೆ, ಜಗತ್ತನ್ನು ನೋಡುತ್ತೆ. ವ್ಯವಹಾರಿಕ ಸತ್ತ, ಪಾರಿಭಾಷಿಕ ಸತ್ತ, ಮತ್ತು ಇದಕ್ಕೆ ನೀವೇನು ಹೇಳ್ತೀರಿ? ಪಾರಿಭಾಷಿಕ ಸತ್ಯ ಅಂತೀರೋ ಅಥವಾ ಸ್ವಪ್ನದಂತೆ ಭಾಸವಾಗ್ತದಂತೀರೋ? ಈ ಜಗತ್ತು ಹ್ಯಾಂಗದ ಹೇಳಿ ಬುದ್ಧಿ ಅಂತ ಸಿದ್ಧಾರೂಢರಿಗೆ ಪ್ರಶ್ನೆ ಮಾಡಿದ ವ್ಯಕ್ತಿ ಸಿದ್ಧಾರೂಢ ಅಂತಾರ, ತಮ್ಮ ಜಗತ್ತು ಇದು ಕಾಲ್ಪನಿಕ, ಇದು ಕಾಲ್ಪನಿಕ, ಶಾಶ್ವತವಲ್ಲ. ಶಾಶ್ವತ ಯಾವಾಗ ಕಂಪನಗೊಂಡು ತಲ್ಲಣಗೊಂಡು ನಾಶವಾಗ್ತದೋ ತಿಳಿಯದು, ಯಾವಾಗ ಹೋಗ್ತದೋ ತಿಳಿಯದು. ಕಾರಣ ಇದು ಕಾಲ್ಪನಿಕವಾಗಿರುವಂಥ ಜಗತ್ತದ, ಇದು ಅಲ್ಪವಧಿಗೆ ತಿಳಿಯುವಂಥ ಜಗತ್ತದ. ಆದ ಕಾರಣ ಇದು ಶಾಶ್ವತ ಅಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಆ ಪ್ರಶ್ನೆ ಕೇಳಿದ ವ್ಯಕ್ತಿ ಹೇಳ್ತಾರೆ, ನೋಡು ತಮ್ಮ, ನೀನು ಮಲಗಿದಾಗ ಕನಸು ಬರುತ್ತೆ. ಕನಸಿನೊಳಗೆ ನಿನಗೇನು ವಿಚಾರ ಆಗುತ್ತಂದ್ರೆ ಎಲ್ಲವೂ ಕನಸಿನೊಳಗೆ ನೀನೇ ಅದನ್ನ ಮಾಡ್ತಾ ಇದ್ದೆ ಅನ್ನೋದು ನಿನಗ ಮನಸ್ಸಿನೊಳಗೆ ಅನಿಸುತ್ತೆ. ಯಾವಾಗ? ಕನಸಿನೊಳಗೆ. ಹೊರತು ನೀ ಎಚ್ಚೆತ್ತುಕೊಂಡ ಬಳಿಕ ಕನಸಿನೊಳಗೆ ಆಗಿರುವಂತ ವ್ಯವಸ್ಥೆ ನಿನ್ನ ಜಾಗೃತದೊಳಗದ ಅನ್ನೋದು ಇಲ್ಲ. ಎಷ್ಟು ಸೂಕ್ಷ್ಮ ಶಾಸ್ತ್ರ ಕನಸಿರ್ತದ. ಕನಸಿನೊಳಗೆ ಆಗಿದ್ದು ಎಚ್ಚರದೊಳಗೆ ನಿನಗ ಕಣ್ಣು ಮುಂದೆ ಕಾಣ್ತದಂತಮ್ಮ ಅವನು ಪ್ರಶ್ನೆ ಮಾಡ. ಅವಾಗಂತ ಅದೇನ್ರಿ ಕನಸಿನೊಳಗೆ ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಬಂದಿರ್ತಾವ, ಹೊರತು ಜಾಗ್ರ ಎಚ್ಚರದೊಳಗೆ ಅದು ನನಗೆ ಸಿಗೋದಿಲ್ಲ, ಅದು ಕಾಣೋದಿಲ್ಲ ಅಂದಾಗ ಇದೇ ನೋಡ್ತಮ್ಮ ಜಗತ್ತು ಹೀಗೆ ಅದ. ನಿನಗೇನು ಅನಿಸ್ತದ ಅಂದ್ರೆ ನೀನ ಸುಳ್ಳು ಜಗತ್ತ ಕಡೆ ನೀ ತಿಳ್ಕೊಂಡೀಯ. ನೀ ತಿಳಿದಿದ್ದು ತಪ್ಪದ, ನೀನು ತಿಳಿದಿದ್ದು ತಪ್ಪದ. ಯಾಕಂದ್ರೆ ಈ ಜಗತ್ತಂದ್ರ ಸ್ವಪ್ನದೊಳಗೆ ಕನಸು ಬಿದ್ದ ಹಾಗೆ ಜಗತ್ತು ಈ ಕನಸಿನ ರೂಪದೊಳಗದ. ಸ್ವಪ್ನದಂತೆ ಭಾಸವಾಗುವ ಈ ಜಗತ್ತು ಯಾವಾಗಲೂ ಮಿಥ್ಯಾತ್ವದೊಳಗದ. ನೀನು ಏನು ತಿಳ್ಕೋಬೇಕು ಅಂದ್ರೆ ಬ್ರಹ್ಮನೇ ಸತ್ಯ ಅಂತ ತಿಳ್ಕೋಬೇಕು ಅನ್ನುವಂಥ ಜ್ಞಾನದ ಮಾತನ್ನ ದ್ವಾರಕಾನಾಥನ ಕ್ಷೇತ್ರದೊಳಗ ಎಲ್ಲ ಮುಮುಕ್ಷಿಗಳಿಗೆ ತಿಳಿಸ್ತಾರೆ ಸಿದ್ಧಾರೂಢರು. ಅದಕ್ಕೆ ನಮ್ಮ ರೋಣ ತಾಲೂಕಿನೊಳಗಿರುವಂತ ಕೋಟಿಗೊಪ್ಪದ ಉಚ್ಚಿರ ಪದ ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು ಅಲ್ಲ. ಉಚ್ಚಿರ ಪದ ಯಾವ್ದು ನೀ ಹೌದು ಅಂತಿ ಅದು ಅಲ್ಲ, ಯಾವ್ದು ನೀ ಅಲ್ಲ ಅಂತಿ ಅದ ಹೌದು. ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ನೀವೇನು ಹೇಳ್ತೀರಿ? ನಿಮ್ಮ ಮನೆ ಕರ್ಕೊಂಡ್ಬಂದಿರ್ತೀರಿ ಮನೆ ಚಲೋ ಬೈಕ್ ನಿಮ್ಮದಂದ್ರೆ ನಮ್ಮದೇ ಮಣ್ಣು ಲಾರಿ ತಗೊಂಡು ದೊಡ್ಡ ಕಾರ್ ತಂದೀವಿ. ಈಗ ಟಾಟಾ ಎಸಿ ತಗೊಳಕತ್ತೀವಿ. ಏನು ಎಲ್ಲ ನಮ್ದು ನೀವು ಹೋಗ್ಬೇಕ್ರಿ ನಾವು. ಅದು ನಿಮ್ಮದಂದಾಗ ಹೌದು ಹೌದು ಅಂದ್ರೆ ಅದು ಯಾವುದೂ ಅಲ್ಲ, ನಿಮ್ಮದಲ್ಲ. ಯಾವುದು ಹೌದು ಅದು ಅಲ್ಲ, ಅದು ಅಲ್ಲ, ಅದು ನಿಮ್ಮ, ಅದು ನಮ್ದು. ಯಾವುದು ಅಲ್ಲ ಅದು ಹೌದು. ನೀವು ಕೇಳಬಹುದು, ಇದು ಇಡೀ ಜಗತ್ತಿನ ತುಂಬೆಲ್ಲ ನಿರ್ಮಾಣ ಆಗಿರಲ್ಲ. ಭೂಮಿ ನಿಮ್ಮದಲ್ಲ, ಭೂಮಿಗೂ ಅದರ ಈ ಭೂಮಿ ನಮ್ದು ಏನಾಗೈತೆ 20-35 ವರ್ಷ ನಮ್ದು. ಈ ಭೂಮಿ ನಿಮ್ಮದಲ್ಲ ಅಂದಾಗ ನೀವೇನಂತೀರಿ? ಅಲ್ಲ. ಹೌದೇನಿದೆ ಅಂದ್ರೆ ಅಲ್ಲ. ಹೌದ್ರಿ, ದಿನನಿತ್ಯ ಬೀಸ್ತದ ಗಾಳಿ, ಬೀಸ್ತದ ವಾಯು, ಅದು ನಿಮ್ಮದೇನಿದೆ ಅಂದಾಗ ನೀವೇನಂತೀರಿ? ಅದು ನಮ್ಮದಲ್ಲಿ ನಮ್ಮ ಮನೆ ಉಷಾ ಫ್ಯಾನ್ ಹಾಕಿದ್ರೆ ಆ ಗಾಳಿನೂ ನಮ್ಮಲ್ಲ ಆಗುತ್ತೆ. ಅದು ಹೌದ್ರಿ, ಇಡೀ ಜಗತ್ತಿನ ತುಂಬೆಲ್ಲ ಬೆಳಕು ಆಕಾಶ ಮುಖಾಂತರ ಅದು ನಿಮ್ಮದಂದ್ರೆ ಮನ್ಯಾಗ
ಕರೆಂಟ್ ಅದಾದ್ರೆ ಆ ದೀಪದ ಬೆಳಕು ಅದಷ್ಟು ನಾವು ಕೇರಿಗೆ ಕರೆಂಟ್ ಬಿಲ್ ಕಟ್ತೀವಿ. ಈಗಂತೂ ಅದು ಗೃಹ ಜ್ಯೋತಿ ಬಂದದ, ಅದು ಅದು ಯಾವಾಗ ಬಂದಾಗ ಹೋಗ್ತದೆ. ಇದು ನಾವು ಬೇರೆ ಅದು ನಮ್ಮದಲ್ಲ. ಮತ್ತು ಅಗ್ನಿ ದೇವ ಅಡುಗೆ ಮಾಡುವಾಗ ನಾವು ಬೆಂಕಿ ಒಳಗೆ ಬೇಯಿಸಿ ಅಡುಗೆ ಬೇಯಿಸಿ ಊಟ ಮಾಡ್ತೀವಿ. ಅದು ಬೆಂಕಿ ನಿಮ್ಮದಂದ್ರೆ ಹೇಗೆ ಪಂಚಭೂತಗಳನ್ನು ನಾವು ನಿಮ್ಮದೇನಂತ ಪ್ರಶ್ನೆ ಮಾಡಿದಾಗ ಯಾವುದು ನಮ್ಮದಲ್ಲ ಅಂತೀವಿ. ಅರ್ಥ ಅಂತಾರ ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದದ. ಅದು ಏನು ಹೌದಂದ್ರೆ ಅದು ನಮ್ಮದು ಅಲ್ಲ ಆಗಿದ್ದು ಅದು ಜಗತ್ತಿಗೆ ಹೌದಾಗತ್ತ, ನಮಗೆ ಹೌದಾಗಿದ್ದು ಜಗತ್ತಿಗೆ ಅಲ್ಲ ಆಗುತ್ತೆ. ಹೀಗೆ ಪಂಚಭೂತಗಳು ಯಾವಾಗ ಇರ್ತಾವ, ಜಗತ್ತುಗಳಿರ್ತಾವೆ. ಅಂತಹ ಕೋಡಿಕೊಪ್ಪದ ಹುಚ್ಚಿರಪ್ಪ ಎಂತ ಜ್ಞಾನಿ ಅವ, ಏನು ಅದ್ಭುತ. ಅವನು ಒಬ್ಬ ಅವಧೂತ ಇದ್ದಂಗೆ, ಅವನೊಬ್ಬ ಅವಧೂತಾನೆ, ಬೇರೆ ಅಲ್ಲ. ಒಂದೇ ಮನೆತನದ 4 ಜನ ಅಣತಂಗುಗಳು ಏನ್ರಿ, ಒಂದೇ ಮನೆತನದ 4 ಜನ ಅಣತಂಗುಗಳು ಮದುವೆ ಒಂದೇ ಮಂಟಪದೊಳಗೆ ಆಗಬೇಕಾಗಿತ್ತು. ನಿಮ್ಗೆ ನೆನಪಿರಲಿ, ಆ 4 ಜನ ಅಣ್ಣ ತಮ್ಮಂದಿರಿಗೆ ಕನ್ಯಾ ನಿಶ್ಚಯ ಆಗಿತ್ತು. ಅದು ಎಂತ ವಿಚಿತ್ರ ಇದೆ ಅಂದ್ರೆ ತಿಳ್ಕೊಂಡ್ರು, ಒಂದೇ ಮನೆಯ 4 ಜನ ಆಗ್ತಾರೆ ಮದುವೆ ದಿಬ್ಬಕ್ಕೆ ಹೋಗ್ಬೇಕಾಗಿತ್ತು. 4 ಜನ ಅಂತ ಕೋಡಿಕೊಪ್ಪದಿಂದ ಮುಂದೆ ಹೋಗೋರು, ಹೆಣ್ಣಿನ ಮನೆಗೆ ಹೋಗೋರು, ನಿಶ್ಚಯ ಮಾಡ್ಕೊಂಡು ಮದುವೆ ಮಂಟಪಕ್ಕೆ ಹೋಗೋರು. ಬೆಳ್ಳ ಬಜಿ ವಾದ್ಯ ಮೇಳ ಭಜನೆ ಮುಂದೆ ಹೋಗಿತ್ತು. 4 ಜನ ಹೊರಗಳು ಮುಂದೆ ಭರ್ಜರಿಯಾಗಿ ಹೊರಟಿದ್ರು. ಮನ್ಮಥನ ರೂಪದಾಗ ಕೋಡಿಕೊಪ್ಪ ಬಂತು. ಕೋಡಿಕೊಪ್ಪ ತಾಕ ಹೋಗ್ಬೇಕಾಗಿತ್ತಲ್ಲ ಅವನು. ಇವ ಹುಚ್ಚಿರಪ್ಪ ಎಲ್ಲಿ ಕುತ್ಕೊಂಡಿದ್ರಿ, ದೋಣಿ ಕಲ್ಲಿನ ಕುತ್ಕೊಂಡಿದ್ದಂತ. ದೋಣಿ ಒಂದು ಹೊರಗೆ ದೊಡ್ಡ ಕಲ್ಲಿನ ಕುತ್ಕೊಂಡಿದ್ದ. ಇವರು ಬೆಂಡಗೋಜಿ ಇದೆಲ್ಲ ವಾದ್ಯ ಮೇಳ ದಿಬ್ಬಣದ ಸುದ್ದಿ ನೋಡಿ ಇದನ್ನು ಕೇಳಿ ವಿಚಾರ ಮಾಡಿ ಹುಚ್ಚಿರಪ್ಪ ಕುತ್ಕೊಂಡಿದ್ದಲ್ಲಿ ಅವನು ಮುಂದೆ ಹೋಗ್ತಿದ್ರು. ಅವರು ಜನ ಹೋಗುವಾಗ ಹುಚ್ಚಿರಪ್ಪ ಸುಮ್ಮನೆ ಕುಂಡ್ರಬೇಕು. ಅವ ಎಂತ ಅವಧೂತ, ಎಂತ ಲೀಲಾ ಪುರುಷ ಅಂದ್ರೆ ಹಿಂಗೆ ಚಪ್ಪಾಳೆ ಹೊಡಿತಿದ್ದಂತ. 4 ಪಾವಲಿದ್ದು ಅದ್ರೊಳಗೆ ಒಂದು ಪಾವಲಿ ಕಳಿತು, 4 ಪಾವಲಿದ್ದು ಅದ್ರೊಳಗೆ ಒಂದು ಪಾವಲಿ ಕಳಿತು, 4 ಪಾವಲಿದ್ದು ಅದ್ರೊಳಗೆ ಒಂದು ಪಾವಲಿ ಕಳಿತು ಅಂತೇಳಿ 3-4 ಸಾರಿ ಚಪ್ಪಾಳೆ ಕೊಡದ ಹೇಳ್ದ. ಅದ್ರಾಗ ತಿಳ್ಕೊಂಡ ಹುಚ್ಚಿರಪ್ಪ ಏನೋ ನೋಡ್ದಾನ, 4 ಪಾವಲಿದ್ದು ಅದ್ರಾಗ ಒಂದು ಪಾವಲಿ ಕಳಿತು ಅಂದಾನ. ಇದೇನೋ ಅವಘಡ ಆಗ್ತದಂತ ಅವ ತಿಳ್ಕೊಂಡ ಯಜಮಾನ. ಆ ಕನ್ಯಾ ಮನೆಗೆ ಹೋಗಿ ನೀನು ಹೋಗ್ಬೇಕು ಅನ್ನೋದ್ರೊಳಗಾಗಿ ಮಾರ್ಗ ಮಧ್ಯದೊಳಗ 4 ಜನ ಅಂತರೊಳಗ ಒಬ್ಬೊಬ್ಬರಿಗೆ ಹೃದಯಾಘಾತವಾಗಿ ಅಲ್ಲೇ ಇದಕ್ಕೆ ಶುಭ ಕಾರಣ ಮದುವೆ ನಡೀಬೇಕಾಗಿತ್ತು. ಪರಂತು ಹುಚ್ಚಿರಪ್ಪ ಜನ್ಮದ 4 ಪಾವಲಿದ್ದು ಅದರೊಳಗೆ ಒಂದು ಪಾವಲಿ ಕಳಿತು. ಎಂತ ಹುಡುಗರು, ಅದ್ಭುತವಾದಂತ ಹುಡುಗರು. ಮಹಾತ್ಮರ ವಾಣಿ, ಮಹಾತ್ಮರ ನುಡಿ ಪಾಮರಿಗೆ ಎಂದಿಗೂ ಕೂಡ ಅರ್ಥವಾಗುವುದಿಲ್ಲ. ಸಿದ್ಧಾರೂಢರು ನಿಜವಾದ ಜಗತ್ತಿನ ಮಿಥ್ಯತ್ವವನ್ನು ಅವನಿಗೆ ತಿಳಿಸಿ, ಬ್ರಹ್ಮನ ಸತ್ಯತ್ವವನ್ನು ತಿಳಿಸಿ, ನಿಜವಾದ ಶಾಸ್ತ್ರದ ಜ್ಞಾನವನ್ನು ಹೇಳಿ ಅಲ್ಲಿಂದ ಮಧ್ಯಪ್ರದೇಶ ಭಾಗದ ಉಜ್ಜಯಿನಿ ಬರುತ್ತಾರೆ. ನಮ್ಮ ಕರ್ನಾಟಕದ ಉಜ್ಜಯಿನಿ ಮೂಲ ಮಧ್ಯಪ್ರದೇಶದ ಉಜ್ಜಯಿನಿ. ಮಹಾಕಾಲೇಶ್ವರನ ಪುಣ್ಯತಾಣವೇ ನಮ್ಮ ಭಾರತ ದೇಶದ ಮಧ್ಯ ಪ್ರದೇಶದ ಯಾವ ವಟಕ್ಷೇತ್ರದ ಮಧ್ಯದಲ್ಲಿ ಬೆಳಗುತ್ತಿರುವಂಥದ್ದು ಯಾವ ಅಂದ್ರೆ ಉಜ್ಜಯಿನಿಯ ಮಹಾಕ್ಷೇತ್ರ, ಮಹಾಕಾಳೇಶ್ವರನ ಕ್ಷೇತ್ರ. ಆ ಉಜ್ಜಯಿನಿ ಬರ್ತಾರೆ. ಉಜ್ಜಯಿನಿಯ ಮಹಾಕಾಳೇಶ್ವರನ ಲಿಂಗ ದರ್ಶನವನ್ನು ಪಡೆದು ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿರುವಂಥವರಿಗೆ ಜ್ಞಾನ ಬೋಧನೆ ಮಾಡಿ ಆ ಮಹಾಕ್ಷೇತ್ರದೊಳಗೆ ಕಾಳಿಕಾದೇವಿ ದರ್ಶನವನ್ನು ಪಡೆಯುತ್ತಾರೆ. ಕಾಳೇಶ್ವರಿಯ ಮಹಾತಾಯಿ ಜಗನ್ಮಾತೆಯ ದರ್ಶನವನ್ನು ಪಡೆದಾಗ ಆ ಗರ್ಭಾಲಯದೊಳಗೆ ಮೂರ್ತಿ ರೂಪದೊಳಗೆ ಇರುವಂತಹ ಮಹಾದೇವಿಯ ದರ್ಶನವನ್ನು ಮಾಡಿ ಸಿದ್ಧಾರೂಢರು ತನ್ನ ಮನಸ್ಸಿನೊಳಗೆ ಅನ್ಕೊಳ್ತಾರ, ಸಾಕ್ಷಾತ್ ಈ ತಾಯಿ ಜಗನ್ಮಾತಾ ಸ್ವರೂಪಗಳು ಇವತ್ತು ಮಧ್ಯಪ್ರದೇಶದ
ಅಂತಕ್ಕಂಥದ್ದನ್ನ ಮನಸ್ಸಿನೊಳಗೆ ಬಾಷ್ಪಗೊಂಡು ಆ ಉಜ್ಜಯಿನಿ ಮಹಾಕ್ಷೇತ್ರವನ್ನ ದರ್ಶನ ಪಡ್ಕೊಳ್ಳುತ್ತಾರೆ ಸಿದ್ಧಾರೂಢರು. ಅಲ್ಲಿಂದ ಸಂಚಾರ ಹೀಗೆ ಒಂದು ಕಡೆ ಅದಕ್ಕೆ ಜಗತ್ತು ತಿರುಗಿದು ಎಲ್ಲಿವರೆಗೂ ಜಗತ್ತು ತಿರುಗುತ್ತಾರಂದ್ರೆ ಅವರಿಗೆ ಶರೀರಕ್ಕೆ ಏನೂ ಕೂಡ ಆಗಲಿಲ್ಲ, ಏನೂ ಆಗಲಿಲ್ಲ. ನಾವು ಮನೆ ಬಿಟ್ಟು ಮಠಕ್ಕೆ ಬರಬೇಕಂದ್ರೆ ಗಾಡಿ ಮಾಡ್ಬಿಟ್ಟು ಸಿದ್ಧಾರೂಢರು ಹೇಳಿದ್ರು, ನಾವೇ ಅವರು ಒಂದು ಕಡೆ ನಿಲ್ಲಿಲ್ಲ, ಒಂದು ಕಡೆ ಕುಂಡಲಿಲ್ಲ, ಊಟಕ್ಕಾಗಿ ಚಟಪಡಿಸಲಿಲ್ಲ, ದುಡ್ಡಿಗಾಗಿ ಆಸೆ ಬೀಳಲಿಲ್ಲ, ಚಲೋ ಬಟ್ಟೆ ಹಾಕಬೇಕನ್ನಿಲ್ಲ, ಚಲೋ ನಿದ್ರೆ ಮಾಡಬೇಕನ್ನಿಲ್ಲ, ದೇಹವನ್ನು ಖಂಡಿಸಿದ್ರು, ಮೋಹವನ್ನು ಖಂಡಿಸಿದ್ರು. ಅಂತೆ ಆರನ್ನ ಮೀರಿರುವಂತ ಆರೂಢರಾದರು ಅವರೇ ಮಹಾಜ್ಞಾನಿ ಸಿದ್ಧಾರೂಢರಾದರು. ಅಂತ ಸಿದ್ಧಾರೂಢರು ನೇರವಾಗಿ ಮತ್ತೆ ಮುಂದೆ ಸಂಚಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆ ವಿಚಾರವನ್ನು ನಮ್ಮ ನಾಯಕರ ಒಂದು ಗೀತೆಯ ನಂತರ ನಾವು ಇವುಗಳೆಲ್ಲ ತಿಳಿಯಬಹುದು. ಒಂದು ಜಾನಪದ ಇದೆ. ಮುದುಕಿಯಾದ ಮಕ್ಕಳು ನಾನು ಹಳಿಯುವಾಗಿ, ಮುದುಕ ನಾನು ರಾಜಿ ಇದ್ದ ಯಾರ ಅಂಜಿಕೆ, ಅದರ ಯಾರ ಅಂಜಿಕೆ, ಮುದುಕಿಯಾದ ಮಕ್ಕಳ ನಾನು ಹಳಿಯುವಾಗಿ, ಮುದುಕ ನಾನು ರಾಜಿ ಇದ್ದ ಯಾರ ಅಂಜಿಕೆ, ಅದರ ಯಾರ ಅಂಜಿಕೆ, ಮುದುಕಿಯಾದ ಮಕ್ಕಳ ನಾನು ಹಳಿಯುವಾಗಿ, ಮುದುಕ ನಾನು ರಾಜಿ ಇದ್ದ ಯಾರ ಅಂಜಿಕೆ, ಅದರ ಯಾರ ಅಂಜಿಕೆ. ಎಂಟು ಹತ್ತು ಮಕ್ಕಳನ್ನು ತಿನ್ನಿಲ್ಲ ಬೇಕಿ, ಎಂಟು ಹತ್ತು ಮಕ್ಕಳನ್ನು ತಿನ್ನಿಲ್ಲ ಬೇಕಿ, ಕಂಠದ ಮ್ಯಾಲ ಕೈಯಿಡು ಹಾಳಿವಾಗಿ, ಎಂಟು ಹತ್ತು ಮಕ್ಕಳನ್ನು ತಿನ್ನಿಲ್ಲ ಬೇಕಿ, ಕಂಠದ ಎಂತವನವ್ವ ನನ್ನ ಮುದುಕ ಬಾಳಬೇಕಿ, ಎಂತವನವ್ವ ನನ್ನ ಮುದುಕ ಬಾಳಬೇಕಿ, ಸಂತ್ಯಾಗ ಹೋದ ಹಿಂದಿಂದ ಬಂದು ಹುಡುಕಿ ನನ್ನ ಹುಡುಕಿ, ಮುದುಕಿಯಾದ ಮಕ್ಕಳ ನಾನು ಹಳಿಯುವಾಗಿ, ಮುದುಕ ನಾನು ರಾಜಿ